ಒಂದರ ಪಠ್ಯ ಪುಸ್ತಕಗಳು ಪರಿಷ್ಕೃತಗೊಂಡಿದ್ದಾವೆ 2022-23 ಶೈಕ್ಷಣಿಕ ಸಾಲಿನಲ್ಲಿ. ಆ ಪರಿಷ್ಕರಣೆಗೆ ಒಳಪಟ್ಟ ಅಂದ್ರೆ ಹೊಸ ಪಠ್ಯ ಪುಸ್ತಕ ಇದೆ, ಹೊಸ ಪಠ್ಯಕ್ರಮ ಇದೆ. ಅದರಲ್ಲಿರ್ತಕ್ಕಂಥ 4ನೇ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಲಿಂಕ್ ಅನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಎಸ್, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ರೆ ತಾವುಗಳು ಕಮೆಂಟ್ ಅನ್ನು ಸಹಿತ ಪಿನ್ ಅನ್ನು ಸಹಿತ ಮಾಡಬಹುದು. ಓಕೆ, 8ನೇ ತರಗತಿಯಲ್ಲಿ ಹಿಂದಿ ಮತ್ತು ಸೈನ್ಸ್ ಅಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ತಪ್ಪದೇ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. FA ಆಗಿರ್ಬೋದು, SC ಆಗಿರ್ಬೋದು, ಆ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನ, ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸಹಿತ ಸೊ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅವೆಲ್ಲವುಗಳನ್ನು ತಾವು ನೋಡಿ, ವ್ಯೂ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟನ್ನು ಸಹಿತ ಮಾಡಿ ಅಂತ ಹೇಳ್ತಾ, 4ನೇ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಪ್ರಶ್ನೆ 1, ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಇದೆ. ಸೊ ಫಸ್ಟ್ ಇತ್ತು, ಹೀರೋಗ್ಲೈಪಿಂಗ್ಸ್ ಅನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಸೊ ಹೀರೋಗ್ಲೈಪಿಂಗ್ಸ್ ಅನ್ನ ಪವಿತ್ರ ಬರವಣಿಗೆ ಅಥವಾ ಸಂಕೇತ ಭಾಷೆ ಅಂತ ಕರೀತಾರೆ. ಪ್ರಶ್ನೆ 2, ಈಜಿಪ್ಟ್ ಆಳಿದ ರಾಜರುಗಳನ್ನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಈಜಿಪ್ಟ್ ದೇಶವನ್ನ ಆಳ್ತಕ್ಕಂಥ ರಾಜರುಗಳನ್ನ ಪ್ಯಾರೋ ಅಂತ ಕರೀತಿದ್ರು. ಗ್ರೀಕರು ಮೆಸೊಪೊಟೇಮಿಯಾವನ್ನ ಡ್ಯಾಶ್ ಎಂದು ಕರೆದರು. ಸೊ ಗ್ರೀಕರು ಈ ಮೆಸೊಪೊಟೇಮಿಯಾವನ್ನ ನದಿಗಳ ನಡುವಿನ ನಾಡು ಅಂತ ಕರೆದಿದ್ದಾರೆ. ಅಮೋರೈಟರ ಪ್ರಸಿದ್ಧ ದೊರೆ ಡ್ಯಾಶ್ ಅಂತ ಇದೆ. ಉತ್ತರ ನೋಡೋದಾದ್ರೆ ಹಮ್ಮುರಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಿನ್ಸೆಪ್ ಎಂದರೆ ಡ್ಯಾಶ್. ಸೊ ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಅಂತ ಅರ್ಥ. ರೋಮನ್ನರ ಭಾಷೆ ಡ್ಯಾಶ್. ಸೊ ರೋಮನ್ನರ ಭಾಷೆ ಲ್ಯಾಟಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 7ನೇ ಪ್ರಶ್ನೆ, ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಅಂತ ಇದೆ. ಸೊ ಟೆಕ್ಸ್ಕೋಕೋ ಅಂತಕ್ಕಂಥದ್ದು ಮೆಕ್ಸಿಕೋ ನಗರದಲ್ಲಿನ ಒಂದು ಸರೋವರ. ಕಡೆ ಪ್ರಶ್ನೆ ಇತ್ತು, ಇಂಕಾಗಳ ಆರಾಧ್ಯ ದೈವ ಡ್ಯಾಶ್. ಸೊ ಇಂಕಾಗಳ ಆರಾಧ್ಯ ದೈವ ಬಂದ್ಬಿಟ್ಟು ಸೂರ್ಯದೇವ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಷ್ಟು ವಿದ್ಯಾರ್ಥಿಗಳ 8 ಪ್ರಶ್ನೆಗಳನ್ನು ನಾವು ಬಿಟ್ಟಸ್ಥಳ ಮಾದರಿಯಲ್ಲಿ ಉತ್ತರಗಳನ್ನು ನೋಡಿದ್ದೀವಿ. ಇನ್ನ ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳಿದ್ದಾವೆ. ಸೊ ಆಲ್ರೆಡಿ ಇವುಗಳನ್ನು ನಾವು ಹೊಂದಿಸಿ ಬರೆದಿದ್ದೀವಿ. ಹವಾಂಗೋ ನದಿ ಸರಿ ಉತ್ತರ ಇತ್ತು, ಡಿ ಚೀನಾ. 10ನೇದು ಕ್ಯೂನಿಫಾರ್ಮ್, ಎ ಮೆಸೊಪೊಟೇಮಿಯಾ. 11 ಕ್ಲಿಯೋಪಾತ್ರ, ಈ ಈಜಿಪ್ಟ್ನ ಕಡೆಯ ರಾಣಿ. 12 ಹಮ್ಮುರಬಿ, ಬಿ ಅಮೋರೈಟರ ದೊರೆ. 13 ಚೀನಾದ ಮನೆತನ, ಸಿ ಶಾಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಷ್ಟು ಈ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಹೊಂದಿಸಿನೇ ಸರಿಯಾಗಿ ಬರೆದಿದ್ದೀವಿ. ಇನ್ನು ಮುಂದೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ. ಈ ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಪ್ಪ ಅಂದರೆ, ಬಹಳ ದೀರ್ಘನೂ ಇಲ್ಲ, ಬಹಳ ಕಡಿಮೆನೂ ಇಲ್ಲ. ಸೊ 2-3 ವಾಕ್ಯಗಳಲ್ಲಿ ಆ ಥರದಲ್ಲಿ ತಾವೇನು ಮಾಡಬೇಕು, ಉತ್ತರಗಳನ್ನು ಬರಿಬೇಕು. 14ನೇ ಪ್ರಶ್ನೆ ಕೇಳಿದ್ರು, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವವು ಅಂತ ಕೇಳಿದ್ದಾರೆ. ಸೊ ಪ್ರಾಚೀನ ಕೊಲಂಬಿಯಾದಲ್ಲಿ 3 ನಾಗರಿಕತೆಗಳು ಬರ್ತವೆ. ಒಂದು ಮಾಯಾ ಬರ್ತದ, 2ನೇದು ಆಸ್ಟೆಕ್ ಅಂತ ಬರ್ತದ, 3ನೇದು ಇಂಕಾ. ಈ 3 ಏನಪ್ಪ ಅಂದರೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಆಗಿದ್ದಾವೆ. ಪ್ರಶ್ನೆ 15, ಮಾಯನ್ನರು ಯಾರು? ಮೆಕ್ಸಿಕೋದ ಯುಕೆಟನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಅಂತ ಕರೀತಾರೆ. ಮೆಕ್ಸಿಕೋ ನಗರದ ಯುಕೆಟಿನ್ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಅಮೆರಿಕ ಇಂಡಿಯನ್ನ ಮೂಲ ನಿವಾಸಿಗಳೇ ಮಾಯನ್ನರು ಅಂತ ಹೇಳ್ತಾರೆ. ಪ್ರಶ್ನೆ 16, ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ಸೊ ನೆನಪಿಟ್ಕೊಡ್ರಿ, ಈಜಿಪ್ಟ್ ಕಾಲದಲ್ಲಿ ಸತ್ತ ಸಂರಕ್ಷಿಸಲ್ಪಟ್ಟ ದೇಹಗಳಿಗೆ ಮಮ್ಮಿ ಅಂತ ಕರೀತಿದ್ರು. ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡ್ತಿದ್ರು. ಮುಂದೆ ಇದೇ ಸತ್ತ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪಟ್ಟಿಗೆಯಲ್ಲಿ ಸಂರಕ್ಷಿಸಿ ಇಡ್ತಕ್ಕಂಥ ಪದ್ಧತಿ ಈಜಿಪ್ಟ್ ಕಾಲದಲ್ಲಿ ಇತ್ತು. ಸೊ ಮಮ್ಮಿಗಳನ್ನು ಈ ತರನಾಗಿ ಏನು ಮಾಡ್ತಿದ್ರು, ಸಂರಕ್ಷಣೆ ಮಾಡ್ತಕ್ಕಂಥ ಕ್ರಮ ಈಜಿಪ್ಟ್ ನಾಗರಿಕತೆ ಸಮಯದಲ್ಲಿ ಇತ್ತು. ಪ್ರಶ್ನೆ 17, ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಪಿರಮಿಡ್ಗಳು ಜಗತ್ತಿನ ಪ್ರಾಚೀನ ಕಾಲದ 7 ಅದ್ಭುತಗಳಲ್ಲಿ ಒಂದು ಅನ್ನೋದು ತಮಗೂ ಗೊತ್ತು. ಸೊ ಪಿರಮಿಡ್ ಅಂತಕ್ಕಂಥದ್ದು ಹೆಸರು ಕೇಳಿದ ತಕ್ಷಣ ಸೊ ನಮಗೆ ಬರೋದು ಯಾವುದಪ್ಪ ಅಂತಂದರೆ ಈಜಿಪ್ತಿಯನ್ನ ನಾಗರಿಕತೆ ಅಂತ.
ಈಜಿಪ್ಟ್ ಜನರು ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಿದ್ರು. ಈ ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರ ಶಿಖರವನ್ನು ಕಟ್ಟಿದ್ರು. ಇದನ್ನೇ ಗ್ರೀಕರು ಪಿರಮಿಡ್ ಅಂತ ಕರೀತಾರೆ. ಮುಂದಿನ ಹಾಗೂ ಕಡೆಯ ಪ್ರಶ್ನೆ, ಹವಾಂಗೋ ನದಿಯು ಚೀನಾದ ದುಗುಡು ಹೇಗೆ ಅಂತ ಕೇಳಿದ್ದಾರೆ. ದುಗುಡು ಅಂದ್ರೆ ಚಿಂತೆ. ಸೊ ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ, ಚೀನಾದಲ್ಲಿ ಹವಾಂಗೋ ನದಿಯು ಪ್ರವಾಹದ ನಂತರ ಆಗಿಂದಾಗೆ ತನ್ನ ಹಾದಿಯನ್ನ ಬದಲಿಸ್ತದ. ಇದರಿಂದ ಎಷ್ಟೋ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗಿ ಹಾಳಾಗ್ತದ. ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯವಾಗಿ ಬಿಡ್ತದ. ಆದ ಕಾರಣ ಇದನ್ನ ಚೀನಾದ ದುಗುಡು ಅಂತ ಕರೀತಾರೆ. ಪ್ರವಾಹ ಬಂದ್ರೆ ಮುಗಿದೋಯ್ತು, ಈ ನದಿ ತನ್ನ ಪಾತ್ರವನ್ನು ಬದಲಿಸ್ಕೊಳ್ತದ. ಆ ಒಂದು ನದಿ ಪಾತ್ರದ ದಡದಲ್ಲಿರ್ತಕ್ಕಂಥ ಎಷ್ಟೋ ಮನೆಗಳಾಗಿರ್ಬೋದು, ಎಷ್ಟೋ ಕೃಷಿ ಭೂಮಿಗಳಾಗಿರ್ಬೋದು, ಎಷ್ಟೋ ಕಾಲುವೆಗಳನ್ನು ನಾಶಪಡಿಸ್ತದ. ಇಡೀ ಜನಜೀವನ ಅಸ್ತವ್ಯಸ್ತ ಮಾಡ್ತದ. ಆ ಕಾರಣಕ್ಕಾಗಿ ಹವಾಂಗೋ ನದಿಯನ್ನ ಚೀನಾದ ದುಗುಡು ಅಂತ ಕರೀತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ಸೊ ಇಷ್ಟು ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋದಲ್ಲಿ ನಾವು 8ನೇ ತರಗತಿಯ 4ನೇ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತಕ್ಕಂಥ ಪಾಠದಲ್ಲಿ ಸೊ ಇರ್ತಕ್ಕಂಥ ಬಿಟ್ಟ ಸ್ಥಳ ಮಾದರಿ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳು, ಸಂಕ್ಷಿಪ್ತವಾಗಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳಿಗೆ ನಾವು ಏನು ಮಾಡಿದ್ದೀವಿ, ಉತ್ತರಗಳನ್ನು ಕಂಡುಕೊಂಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ನಾವು 8ನೇ ತರಗತಿಯಲ್ಲಿ NMMS ಪರೀಕ್ಷೆಗೆ SS ಮತ್ತು ಸೈನ್ಸಲ್ಲಿ ತುಂಬ ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ಹಾಕ್ತಿದ್ದೀವಿ. ತುಂಬ ಜನ ಹುಡುಗರ ಒಂದು ಸಪೋರ್ಟು ಕೂಡ, ವ್ಯೂಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ದಯಮಾಡಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಾವು ಏನು ಮಾಡಬೇಕಪ್ಪ ಅಂದರೆ ಆ ವಿಡಿಯೋಗಳನ್ನು ಶೇರ್ ಮಾಡಬೇಕು. ಸಮಾಜದಿಂದ 35 ಪ್ರಶ್ನೆಗಳಿರ್ತವೆ, ವಿಜ್ಞಾನದಿಂದ 35 ಪ್ರಶ್ನೆಗಳಿರ್ತವೆ. ಸುಮಾರು 70 ಪ್ರಶ್ನೆಗಳು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಇರುತ್ತೆ. ಆ ಎರಡೂ ವಿಷಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ತುಂಬ ಡೀಟೇಲ್ ಆಗಿ ಭಾಳ ಕನ್ಸೆಪ್ಟ್ಗಳನ್ನು ನಾವು ತಮಗೆ ಕ್ಲಿಯರ್ ಆಗುವ ಹಾಗೆ ಪ್ರಶ್ನೋತ್ತರ ಮಾದರಿಗಳಲ್ಲಿ ಹೇಳಿಕೊಡ್ತೀವಿ. ಕಳೆದ ವರ್ಷ 54 ಪ್ರಶ್ನೆಗಳು ಬಂದಿದ್ದು, ಈ ವರ್ಷ 60ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಬರಬೇಕು ಅಂತಕ್ಕಂಥ ಗುರಿ ನಮ್ಮದಿದೆ. ಸೊ ನೋಡುವ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ವಿಡಿಯೋಗಳನ್ನು ಹಾಕ್ತಾನೆ ಇರ್ತೀವಿ. ಬಟ್ ನಮಗೆ ಬೇಕಾಗಿರೋದು ನಿಮ್ಮ ವ್ಯೂಸ್ಗಳು, ಲೈಕ್ಗಳು, ಶೇರ್ಗಳು, ಸಬ್ಸ್ಕ್ರಿಪ್ಷನ್ಗಳು. ಅವು ಎಷ್ಟು ಇರ್ತಾವಲ್ಲ ಅಷ್ಟು ನಾವೇನು ಮಾಡ್ತೀವಿ, ಬೇಗನೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ಸಿಗ್ತೀನಿ ಮತ್ತೆ 8ನೇ ತರಗತಿಯ ಪ್ರಶ್ನೋತ್ತರ ವಿಡಿಯೋದ ಮುಂದಿನ ಪಾಠದಲ್ಲಿ. ಅಲ್ಲಿವರೆಗೂ